ಬಿಡಾರದಲ್ಲಿ ಘಟನೆ ರಾಜ್ಯಾದ್ಯಂತ ಆತಂಕ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲೂ ಅರಣ್ಯ ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ. ದುಬಾರಿ ದುರಂತದ ಬಳಿಕ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರವನ್ನು ನಾಳೆಯಿಂದ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಆನೆ ಬಿಡಾರಗಳಿಗೆ ಸೂಕ್ತ ಎಸ್ಒಪಿ ಇಲ್ಲದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರದಿಂದ ಸ್ಪಷ್ಟ ಮಾರ್ಗಸೂಚಿ ಬರುವವರೆಗೆ ಆನೆ ಬಿಡಾರವನ್ನ ಅನಿರ್ದಿಷ್ಟ ಅವಧಿಗೆ ಬಂದ್ ಮಾಡುವ ಸಾಧ್ಯತೆಯೂ ಇದೆ. ಈ ಹಿಂದೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಸಾರ್ವಜನಿಕರು ಆನೆಗಳಿಗೆ ಸ್ನಾನ ಮಾಡಿಸುವ ಅವಕಾಶವಿತ್ತು. ಆದರೆ ದುಬಾರಿ ದುರಂತದ ನಂತರ ಆ ವ್ಯವಸ್ಥೆಯನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಈಗ ಸಾರ್ವಜನಿಕರಿಗೆ ಕೇವಲ ದೂರದಿಂದಲೇ ಆನೆಗಳ ಸ್ನಾನ ವೀಕ್ಷಿಸಲು ಮಾತ್ರ ಅವಕಾಶ ಕಲ್ಪಿಸಲಾಗುವುದು. ಆನೆ ಬಿಡಾರ ಇದು ಇವತ್ತು ಕ್ಲೋಸ್ ಆಗಿರೋದ್ರಿಂದ ನಮಗೆ ತುಂಬ ಬೇಜಾರಾಗಿದೆ. ಮತ್ತು ಆನೆಗಳನ್ನೆಲ್ಲ ತೊಳಿಲಿಕ್ಕೆ ವ್ಯವಸ್ಥೆ ಇರ್ತಲ್ಲ, ಅದೆಲ್ಲ ಇಲ್ಲ ಅಂತ ಕೇಳಿ ನಮಗೆಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನು ಸ್ಟಾರ್ಟ್ ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಅದರಲ್ಲಿ ಈ ಮಂತ್ರಿಗಳೇನಿದಾರಲ್ಲ, ಇದ್ರ ಬಗ್ಗೆ ಕ್ರಮ ತಗೊಂಡು ಆದಷ್ಟು ಬೇಗ ಇದನ್ನ ಕ್ರಮ ಕೈಗೊಳ್ಳಿ. ಮತ್ತು ಈಗ ಸಮ್ಮರಲ್ಲಿ ಮಕ್ಕಳಿಗೆಲ್ಲ ತುಂಬ ಉಪಯೋಗ ಆಗಬೇಕು. ಇದೆಲ್ಲ ಸ್ಟಾರ್ಟ್ ಆಗಿ ತುಂಬ ಸಂತೋಷ ಆಗುತ್ತೆ. ಆದಷ್ಟು ಇದನ್ನ ಇಲ್ಲಿ ಬಂದು ಕೇಳಿದ ಮೇಲೆ ನಮಗೆ ತುಂಬ ಬೇಜಾರಾಗಿದೆ. ಸದ್ಯ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಒಟ್ಟು 24 ಆನೆಗಳಿವೆ. ಅದರಲ್ಲಿ 19 ಗಂಡು ಆನೆಗಳು ಹಾಗೂ 5 ಹೆಣ್ಣು ಆನೆಗಳು ಸೇರಿವೆ. ಆನೆಗಳಿಗೆ ಸ್ನಾನ ಮಾಡಿಸುವ ಪ್ರದೇಶದಿಂದ ಸುಮಾರು 50 ಮೀಟರ್ ದೂರದಲ್ಲಿ ನಿಂತು ವೀಕ್ಷಣೆ ಮಾಡಲು ಅವಕಾಶ ನೀಡಲಾಗುತ್ತದೆ. ಭದ್ರತಾ ದೃಷ್ಟಿಯಿಂದ 10ಕ್ಕೂ ಹೆಚ್ಚು ಆನೆಗಳ ದಂತಗಳನ್ನು ಟ್ರಿಮ್ ಮಾಡಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ದುಬಾರಿ ದುರಂತದ ಬಳಿಕ ರಾಜ್ಯದ ಎಲ್ಲ ಆನೆ ಬಿಡಾರಗಳ ಸುರಕ್ಷತೆ ಬಗ್ಗೆ ಗಂಭೀರ ಚರ್ಚೆ ಪ್ರಾರಂಭಗೊಂಡಿದೆ. ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಚೆನ್ನಾಗಿ ಅನಿಸುತ್ತೆ. ತೀರಾ ಅಲ್ಲಿ ಹೋಗ್ಬೇಕು ಅಂತ ಅನಿಸಿತ್ತು, ಆಗಲಿಲ್ಲ. ಆನೆಗಳು ನೋಡಿ ಅಷ್ಟು ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತದೆ. ಅವ್ರ ಜೊತೆ ಎಲ್ಲ ಸ್ವಲ್ಪ ಆಶೀರ್ವಾದ ತಗೋಬೇಕು ಅಂತಲೇ ಇತ್ತು ಮನಸ್ಸಲ್ಲಿ. ಈಗ ಅದೆಲ್ಲ ಅವಕಾಶ ಇಲ್ಲ. ಈಗ ಎಷ್ಟು ಇದೇನೋ ಅಷ್ಟೇ ತೃಪ್ತಿ ಪಡ್ಕೋಬೇಕಷ್ಟೇ. ನಮ್ಮ ಜೊತೆ ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ. ಅವರು ಹಿಂದೆ ಇದ್ದಾರೆ. ಅವರು ನಾನಂತೂ ಇದೇ ಫಸ್ಟೇ ಬಂದಿರೋದು. ನಾವು ಲಯನ್ ಸಫರಿಗೆಲ್ಲ ಹೋಗಿದ್ದೀವಿ, ಸಕ್ರೆಬೈಲಿಗಂತೂ ಇವಾಗೆ ಬಂದಿರೋದು.